ಅಂದರೆ ಇದು ಸಹಜವಾಗಿ ಆಡಳಿತಾರೂಢ ಪಕ್ಷಕ್ಕೆ ಬಿ ಜೆ ಪಿಗೆ ಇದೊಂದು ಏನಪ್ಪ ದೊಡ್ಡ ಹಿನ್ನಡೆ ಆಗುವಂಥದ್ದು ಅಂತ. ನಮ್ಮ ಮೇನ್ ಗುರಿ ಏನಪ್ಪ ಅಂದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಬೇಕು ಮೊದಲು ಅಂತೇಳಿ ಆ ದಿಶೆಯಲ್ಲಿ ಮೂಮೆಂಟ್ ಸ್ಟಾರ್ಟ್ ಮಾಡೋದು ಅಂತೇಳಿ ಕರೆ ಕೊಟ್ಟಿದ್ದಾನೆ. ಇನ್ನು ಯಾವ ರೀತಿ ಬರ್ಬೋದಲ್ಲ ದೆಹಲಿಯಲ್ಲಿ ಜಂತರ ಮಂತ್ರ ಆಗಲಿ ಅದೇ ರಾಮಲೀಲಾ ಮೈದಾನ ಆಗಲಿ ಎಲ್ಲಾದರೂ ಜನ ಯಾವ ರೀತಿಯಾಗಿ ಕೊಡ್ಬೋದು ಅದು ಊಹಿಸಿದ್ರೆ ಊಹಿಸಿ ಕೊಡಿಸೋದು ಕಷ್ಟ ಆಗ್ತದೆ. ಯಾಕಂದ್ರೆ ಅಲ್ಲಲ್ಲಿ ನಡೆದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ಈಗಾಗಲೇ ಪ್ರತಿಭಟನೆಗಳು ಈ ನಮ್ಮ ಪರೀಕ್ಷಾ ಪದ್ಧತಿಯ ಒಂದು ಪೇಪರ್ ಲೀಕ್ ಸಲುವಾಗಿ ಪೇಪರ್ ಲೀಕ್ ಆಗಿರ್ಬೋದು, CBSEಯ ಆನ್ಸರ್ ಶೀಟಿನ ಬದಲಾವಣೆ, ಆನ್ಸರ್ ಶೀಟ್ ಮೊದಲನೇ ಮೊದಲನೇ ಪೇಜ್ದಲ್ಲೇ ಅವ್ರ ಹೆಸರಿದ್ರೆ ಒಳಗೆ ಅವ್ರು ಪೇಪರೇ ಇಲ್ಲ, ಬೇರೆದ್ದು ಸ್ಕ್ಯಾನ್ ಮಾಡಿಸಿ ನೋಡಿದ್ರೆ. ಹೀಗಾಗಿ ಇಡೀ ಯುವ ಜನಾಂಗ ಇವತ್ತು ಸಿಡೋದು ನಿಂತಿದೆ. 2014 ಮೋದಿಜಿಯವ್ರು ಬರೋ ಮುಂದೂ ಇದೇ ಪರಿಸ್ಥಿತಿ ಇತ್ತು. ಹಾಗೂ ಸಹಿತ ವಿದ್ಯಾರ್ಥಿಗಳು ಯುವಕರು ಭ್ರಷ್ಟಾಚಾರದ ಹೋರಾಟ ಮಾಡ್ತಾಯಿದ್ರು. ಅಣ್ಣಾ ಹಜಾರೆ ಅಂತ ಒಬ್ಬ ಲೀಡರ್ ಸಿಕ್ಕೋದು ಒಂದು ದೊಡ್ಡ ಮೂಮೆಂಟ್ ಆಗಿತ್ತು. ಆದರೆ ಹೈಜಾಕ್ ಮಾಡ್ಕೊಂಡು ಬಂದಂಥ ಮೋದಿಯವ್ರಿಗೆ ಇವತ್ತು ಮತ್ತೊಂದು ಬಂದ ಪರಿಸ್ಥಿತಿ. ಇವತ್ತು ಮೋದಿಯವರು ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದರಲ್ಲೂ ಮುಖ್ಯವಾಗಿ ನಮ್ಮ ವಿರೋಧ ಪಕ್ಷದ ಎಲ್ಲ ನಾಯಕರು ಒಂದಾಗುವಂಥದ್ದು ಅನಿವಾರ್ಯತೆ ಅವ್ರಿಗೆ ಬಂದು ಹೋಗ್ಬಿಟ್ಟದು. ಯಾಕಂದ್ರೆ ಇವತ್ತು ಮಮತಾ ಬ್ಯಾನರ್ಜಿ ಸಹಿತ ಮೊದಲಿನ ಅಹಂಕಾರವನ್ನು ಬಿಟ್ಟಿದ್ದಾರೆ. ಗೊತ್ತಾಗ್ಯದ ಅವ್ರಿಗೆ ನಾವು ಒಂದಾಗದಿದ್ರೆ ನಮ್ಗೆ ಏನಪ್ಪ ಉಳಿಗಾಲ ಇಲ್ಲ ಅನ್ನುವಂಥದ್ದು. ಆ ದಿಶೆಯಲ್ಲೇ ರಾಹುಲ್ ಜೊತೆಗೆ ಇನ್ನುಳಿದವ್ರ ಜೊತೆ ಕುಡ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ರಾಹುಲ್ ಗಾಂಧೀಜಿ ಅವರಾದ ಸಹಿತ ಅವ್ರನ್ನೆಲ್ಲ ತಮ್ಮ ವಿಶ್ವಾಸ ತೆಕ್ಕಿಗೆ ತೆಗೆದುಕೊಳ್ತಾ ಇದ್ದಾರೆ. ಇದನ್ನು ಮೂಮೆಂಟ್ ಹಿಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲೇ ನಮ್ಮ ಕೇಜ್ರಿವಾಲ್ ಸಹಿತ ಬೆಂಬಲ ಸೂಚಿಸುವಂಥ